ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಗಾಗಿರುವಂತಹ ಕಂಟೆಂಟನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ನಿಮಗೆ 5 ಅಂಕಗಳು ಕಂಪಲ್ಸರಿ ಬರೀಬೇಕು. ಆ ರೀತಿಯಲ್ಲಿ ಈ ಒಂದು ಕಂಟೆಂಟನ್ನು ಇದೆ ಸ್ನೇಹಿತರೆ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಕಂಟೆಂಟ್ ಒಳಗೆ 5 ಮಾರ್ಕ್ಸು ನಿಮಗೆ ಫಿಕ್ಸ್ ಆಗಿ ಬರುತ್ತೆ ಸ್ನೇಹಿತರೆ. ಹೌದಾ? ಯಾವುದೇ ರೀತಿಯಾಗಿ ಕೇಳಿದ್ರು ಕೂಡ 5 ಮಾರ್ಕ್ಸು ನಿಮಗೆ ಕಂಪಲ್ಸರಿ ಬರಲೇಬೇಕು. ಆ ಥರ ಈ ಕಂಟೆಂಟನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡೋಣ, ಚಾಪ್ಟರ್ ವೈಸ್ ಬರ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಹೊಂದಿಸಿ ಬರೆಯಿರಿ ಅಂತ ಇದಾವೆ. ಹೌದಾ? ಮೊದಲನೇದಾಗಿ ನನ್ನ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಸ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ. ಹೌದಾ? ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಫುಲ್ಲಾಗಿ ಅದನ್ನು ನೋಡ್ಕೊಳ್ಳಿ. ಹೌದಾ? ಮೊದಲನೇದಾಗಿ ನೋಡ್ರಿ, ಒಂದೊಂದಾಗಿ ನಾವು ಅವುಗಳನ್ನು ಅರ್ಥ ಮಾಡ್ಕೊಂಡು ಬರೋಣ ಇವಾಗ. ಹೌದಾ? ಆವಾಗ ನಿಮ್ಗೊಂದಿಷ್ಟು ಐಡಿಯಾ ಬರುತ್ತೆ, ಕ್ಲಿಯರ್ ಆಗುತ್ತೆ. ನೋಡ್ರಿ, ಇವಾಗ ಏನಿದೆ, ಮೊದಲನೇ ಪ್ರಶ್ನೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಿದೆ ಸ್ನೇಹಿತರೆ. ಈ ಮಾರುಕಟ್ಟೆ ಅರ್ಥವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಖಾಸಗಿ ಒಡೆತನಕ್ಕೆ ಒಳಪಟ್ಟಿರುತ್ತೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು, ಆರ್ಥಿಕ ಉತ್ಪಾದನಾ ಚಟುವಟಿಕೆಗಳನ್ನು ಯಾರ ಕೈಯಲ್ಲಿರುತ್ತೆ ಅಂದರೆ ಖಾಸಗಿ ರಂಗ, ಅಥವಾ ಇಲ್ಲೇನಂದರೆ ಬಂಡವಾಳಶಾಹಿ, ಅಥವಾ ಇಲ್ಲಿ ಬಿಸ್ನೆಸ್ ಮ್ಯಾನ್ಸ್ಗಳಂತ ಕರಿತಾ ಇದ್ದೀವಿ. ಅವರು ಇಲ್ಲಿ ಡಿಸಿಷನ್ ಮೇಕರ್ಸ್ ಆಗಿರ್ತದೆ. ಹೌದಾ? ಹಾಗಾಗಿ ಇದು ಖಾಸಗಿ ಒಡೆತನ ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಒಂದು ಏನಿದೆ ಅಂತಂತಂದರೆ ಕಂಟೆಂಟ್ ಇದೆ. ಏನಿದೆ, ಶಿಕ್ಷಕರ ಸೇವೆ ಅಂತಿದೆ ಸ್ನೇಹಿತರೆ. ಶಿಕ್ಷಕರ ಸೇವೆ, ಅವರಲ್ಲಿ ಇರುವಂಥ ಕೌಶಲ್ಯಗಳು, ಟ್ಯಾಲೆಂಟ್ಗಳು, ನಾಲೆಜ್ನಿಂದ ಅದನ್ನು ನಾವು ಅಳತೆ ಮಾಡ್ತೀವಿ. ಹಾಗಾಗಿ ಅದಕ್ಕೆ ಸರಿಯಾಗುವಂಥದ್ದು ಕೌಶಲ್ಯ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಬರುತ್ತೆ, ಇಲ್ಲಿ ಏನಂದರೆ ಕೇಂದ್ರೀಯ ನೋಡ್ರಿ ಯೋಜಿತ ಅರ್ಥವ್ಯವಸ್ಥೆ ಅಂತ 1920 ಒಳಗೆ ಮೊದಲ ಬಾರಿಗೆ ಈ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎಲ್ಲಿ ಅಂದರೆ ರಷ್ಯಾದಲ್ಲಿ ಜಾರಿಯಾಗುತ್ತೆ. ಅದನ್ನು ನೆಕ್ಸ್ಟ್ ನಾವು 1950 ಮತ್ತು 51ಕ್ಕೆ ನಮ್ಮ ದೇಶದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ಹೌದಾ? ಹಾಗಾದರೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ ಯಾರು ನಿಯಂತ್ರಣ ಮಾಡ್ತಾರೆ ಅಂತಂದರೆ ಕೇಂದ್ರ ಸರ್ಕಾರ ಸ್ನೇಹಿತರೆ. ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲ, ಸರ್ಕಾರ ಅಷ್ಟೇ ಇದೆ. ಹಾಗಾಗಿ ಅದು ಸರಿಯಾಗುತ್ತೆ ಸ್ನೇಹಿತರೆ. ಎಸ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ವಾಸ್ತವಿಕ ಅರ್ಥಶಾಸ್ತ್ರ ಅನ್ನುವಂಥದ್ದು ಇದೆ. ಹೌದಾ? ಏನಿದೆ? ವಾಸ್ತವಿಕ ಅರ್ಥಶಾಸ್ತ್ರ. ಈ ವಾಸ್ತವಿಕ ಅರ್ಥಶಾಸ್ತ್ರ ಏನು ಮಾಡ್ತಾ ಇದೆ ಅಂದರೆ ಕಾರ್ಯತಂತ್ರಗಳ ಒಂದು ಕಾರ್ಯನಿರ್ವಹಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಸ್ನೇಹಿತರೆ. ಆನಂತರ ಉಳಿತು, ನಿಮ್ಗೆ ಗೊತ್ತಿದೆ, ಇದಕ್ಕೆ ಆನ್ಸರ್ ಖಂಡಿತವಾಗ್ಲೂ ಅದೇ ಆಗುತ್ತೆ ಅಂತ ನಿಮ್ಮ ಊಹೆ ಇದೆ. ಖಂಡಿತ ಎಸ್, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಮಾದರಿ ಅರ್ಥಶಾಸ್ತ್ರ ಅನ್ನುವಂಥದ್ದು ಕಾರ್ಯತಂತ್ರಗಳ ಒಂದು ಮೌಲ್ಯಮಾಪನ ಮಾಡುವಂಥದ್ದು. ಹೌದಾ? ಖಂಡಿತ. ಇದರದ್ದೇ ಆನ್ಸರ್ ಕೆಳಗಡೆ ನಾ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಹೌದಾ? ಇಲ್ಲಿದೆ ನೋಡಿ. ಬೇಕಾದರೆ ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ಅದನ್ನು ಸ್ಕ್ರೀನ್ಶಾಟನ್ನು ತೊಗೋಬೋದು ಸ್ನೇಹಿತರೆ. ಹೌದಾ? ಎಸ್. ನೆಕ್ಸ್ಟ್ ಎರಡನೇ ಕಂಟೆಂಟಿಗೆ ಹೋಗೋಣ. ಇದು ಚಾಪ್ಟರ್ ನಂಬರ್ 2ನಲ್ಲಿ ಬರುತ್ತೆ ಸ್ನೇಹಿತರೆ. ಅನುಭೋಗಿಯ ವರ್ತನೆ ಅಧ್ಯಾಯ ಅನ್ನುವಂಥದ್ದು, ಅಥವಾ ಅನುಭೋಗಿಯ ವರ್ತನೆ ಸಿದ್ಧಾಂತ ಅನ್ನುವಂಥದ್ದು ನೆನಪಿರಲಿ ಸ್ನೇಹಿತರೆ. ಈಗ ನೋಡಿ, ಮೊದಲನೇದು ಬೇಡಿಕೆ ರೇಖೆ ಅಂತಿದೆ. ಹೌದಾ? ಈ ಬೇಡಿಕೆ ರೇಖೆ ಎದಕ್ಕೆ ಸಂಬಂಧಪಟ್ಟಿರುತ್ತೆ? ಕೆಳಮುಖ ಇಳಿಜಾರು ಅಂತ. ನೋಡಿ ಸ್ನೇಹಿತರೆ, ಇವಾಗ ನಿಮಗೆ ಗೊತ್ತಿರ್ಬೋದು, ಬೇಡಿಕೆ ರೇಖೆ ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖ ಆಗಿರುತ್ತೆ. ಹೌದಾ? ಬೆಲೆ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಯಾವಾಗ ಪ್ರೈಸ್ ಹೆಚ್ಚಿಗಾಗುತ್ತೆ, ಇದು P ಸ್ಟಾರ್ ಅಂತ ಅಂದ್ಕೊಳ್ಳೋಣ, ಇದು Q ಸ್ಟಾರ್ ಆಗುತ್ತೆ ಸ್ನೇಹಿತರೆ. ಆರಂಭಿಕ ಬೆಲೆ ಆರಂಭಿಕ ಒಂದು ಪ್ರಮಾಣಕ್ಕೆ ಅದು ಏನಾಗಿರುತ್ತೆ, ಸಮಗಮ ಆಗಿರುತ್ತೆ ಅಂತ. ಅದಕ್ಕೆ ನಾವು E ಸ್ಟಾರ್ ಅಂತ ಇಲ್ಲಿ ಹೇಳ್ಬೋದು. ಹೌದಾ? ಇದೇ ಥರ P ಸ್ಟಾರ್ ಏನಾದರೂ ಹೆಚ್ಚಿಗಾಯಿತು ಅಂತಂದರೆ ಇಲ್ಲಿ ಗ್ರೀನ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿದೆ ನೋಡಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಇದು P1 ಅಂತ ಅಂದ್ಕೊಂಡ್ರೆ Q1 ಒಳಗಡೆ ಬರ್ತಾ ಇದೆ. ಹೌದಾ? ಬೆಲೆ ಹೆಚ್ಚಳ ಆಗಿದೆ, ಕ್ವಾಂಟಿಟಿ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಯಾವಾಗ ಬೆಲೆ ಹೆಚ್ಚಾಗುತ್ತೆ, ಕ್ವಾಂಟಿಟಿ ಆಟೋಮೆಟಿಕ್ ಫಾಲ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಇವತ್ತು ಬೇಡಿಕೆ ರೇಖೆ ಅಥವಾ ಬೇಡಿಕೆ ಇಳಿಜಾರು ಅಂತ ಕರಿತಾ ಇದ್ದೀವಿ. ಕೆಳಮುಖ ಇಳಿಜಾರು ಸರಿಯಾಗಿದೆ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ ಎರಡನೇ ಒಂದು ಕಾನ್ಸೆಪ್ಟ್ ಇದೆ, ಸರಳ ಬೇಡಿಕೆ ರೇಖೆ ಅಂತಿದೆ ಸ್ನೇಹಿತರೆ. ಸರಳ ಬೇಡಿಕೆ ರೇಖೆ ಎದಕ್ಕೆ ಸಂಬಂಧ ಆಗುತ್ತೆ ಅಂದರೆ ಡಿ ಅಂದರೆ ಡಿಮ್ಯಾಂಡ್ ಇನ್ ಬ್ರಾಕೆಟ್ ಪಿ ಅನ್ನೋವಂಥದ್ದು ಕಾನ್ಸ್ಟೆಂಟ್ ಅಂತ ಅದು ಇಲ್ಲಿ ತೊಗೊಂಡಿರ್ತೀವಿ. = A - B. AB ಏನದವ ಫ್ರ್ಯಾಕ್ಷನ್ಸ್ಗಳದವ, P ಇಂದ ಅದನ್ನು ಡಿಸೈಡ್ ಆಗುತ್ತೆ ಅಂತ. ಹೌದಾ? ಎಸ್. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 3 ಇದೆ. ಇಲ್ಲಿ ನೋಡ್ಕೊಳ್ಳಿ, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅದು ಯಾವುದಾಗುತ್ತೆ ಅಂದರೆ ಎಲಾಸಿಟಿ ಆಫ್ ಡಿಮ್ಯಾಂಡ್ ಆರ್ ಎಲಾಸ್ಟಿಸಿಟಿ ಆಫ್ ದಿ ಡಿಮ್ಯಾಂಡ್ ಅಂತ. ED = 1 ಅಂತಿದೆ. ಅದು ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪೂರಕ ಸರಕುಗಳು, ಭಾಳ ಸಲ ಕೇಳ್ತೀನಿ ಸರ್,
ವಿದ್ಯಾರ್ಥಿಗಳೇ. ಹೌದಾ, ಸೊ ಪೆನ್ನು ಮತ್ತು ಶಾಯಿಗಳು, ಹೌದಾ, ಇದು ಏನಾಗುತ್ತೆ ಪೂರಕ ಸರಕುಗಳು. ಒಂದಿತ್ತು ಅಂದರೆ ಇನ್ನೊಂದು ಇರಲೇಬೇಕು ಅಂತ, ಒಂದಿತ್ತು ಇನ್ನೊಂದನ್ನು ಇರಲಿಲ್ಲ ಅಂದರೆ ಅದನ್ನು ಬಳಸೋಕ್ಕೆ ಆಗೋದಿಲ್ಲ ಅಂತ ಅಂಥವುಗಳನ್ನು ಪೆನ್ನು ಶಾಯಿ ಇದೆ. ಹೌದಾ, ಸಾಕ್ಸು ಮತ್ತು ಬೂಟು ಇವುಗಳೆಲ್ಲ ಬರುತ್ತೆ ನಿಮಗೆ. ಹೌದಾ, ಸರಿ. ನೆಕ್ಸ್ಟ್ ಔದಾಸೀನ್ಯ ನಕ್ಷೆ ಅಂತಿದೆ ಸ್ನೇಹಿತರೆ. ಸೊ ಉಳಿತು ಯಾವುದು ನಿಮಗೆ ಗೊತ್ತಿದೆ, ಅದು ಯಾವುದು ಅಂತಂದರೆ ಕಲರ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಔದಾಸೀನ್ಯ ನಕ್ಷೆ ನೋಡಿ, ಇಲ್ಲಿದೆ ನೋಡಿ, ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅಂತ. ಅಂದರೆ ಇಲ್ಲಿ ಹೆಂಗಿರುತ್ತೆ ನಿಮ್ಗೆ ಗೊತ್ತಿರ್ಬೋದು. ಸೊ ಇದ್ರ ಮೇಲೆ 4 ಮಾರ್ಕ್ಸಿಗೂ ಕೂಡ ಕೇಳ್ತಾ ಇದ್ದಾನೆ. IC1 ಅಂತ ಇರುತ್ತೆ. ಹೌದಾ, ನೆಕ್ಸ್ಟ್ IC2 ಅಂತ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ IC3 ಅಂತ ಇರುತ್ತೆ ಸ್ನೇಹಿತರೆ. ಹೌದಾ, ಈ 3 ವಕ್ರರೇಖೆಗಳಿದಾವ, ಇವುಗಳನ್ನು ಸೇರಿದ್ರೆ ನಮಗೇನಾಗುತ್ತೆ ಅಂತಂದರೆ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ, ಫ್ಯಾಮಿಲಿ ಆಫ್ ದಿ ಇಂಡಿಫರೆನ್ಸ್ ಕರ್ವ್ಸ್ ಅಂತ ಕರಿತಾ ಇದ್ದೀವಿ. ಅದನ್ನು ಇಂಡಿಫರೆನ್ಸ್ ಮ್ಯಾಪನ್ನು ಕೇಳಿದಾಗ ನಾವು ಅದನ್ನು ಮ್ಯಾಚ್ ಮಾಡಬೇಕು. ಹೌದಾ, ಇದು 4 ಮಾರ್ಕ್ಸಿಗೂ ಇದೆ ಸ್ನೇಹಿತರೆ, ಅದಕ್ಕೋಸ್ಕರ. ಓಕೆ, ನೋಡಿ ಇಲ್ಲಿ ಒಂದ್ಸಲ ಇದನ್ನೇ ನಾನು ಹೇಳಿದ್ದು, ಇದನ್ನು ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಎಸ್, ಖಂಡಿತವಾಗ್ಲೂ ಅದೇ ಇದೆ, ನೋಡ್ಕೊಳ್ಳಿ. ಹೌದಾ, ಸೊ ಬೇಕಾದರೆ ಇದನ್ನು ಸ್ಕ್ರೀನ್ಶಾಟನ್ನು ತೊಗೋಬೋದು ನೀವು ಖಂಡಿತ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಚಾಪ್ಟರ್ ನಂಬರ್ 3 ಸ್ನೇಹಿತರೆ. 3ನೇ ಒಂದು ಅಧ್ಯಾಯದಲ್ಲಿ ಬರುವಂಥ ಕಾನ್ಸೆಪ್ಟ್. ಸೊ ಮೊದಲೇದು ನೋಡೋಣ ಯಾವುದು ಅಂತಂದರೆ CRS ಅಂತಿದೆ, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಸೊ ಅದರದ್ದು ಕನ್ನಡ ಒಳಗೆ ಏನಾಗುತ್ತೆ, ಕಾನ್ಸ್ಟೆಂಟ್ ಅಂದರೆ ಯಾವುದು, ಸ್ಥಿರ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕರೆಕ್ಟ್. ಕಾನ್ಸ್ಟೆಂಟ್ ಅಂದರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತ. ಹೌದಾ, ಅವು ಯಾವುದೇ ಕೆಲವು ಸಲ ಏನಾಗುತ್ತೆ, ಕಂಪಲ್ಸರಿ ಇಷ್ಟಿಷ್ಟು ನಾವು ಕೊಡಲೇಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೂಲಿ ದರ, ಹೌದಾ, ಕೂಲಿ ಎಲ್ಲರಿಗೂ ಕೂಡ ಸರಿ ಸಮಾನವಾಗಿ ನಾವು ಹಂಚಿಕೆ ಮಾಡ್ತಾ ಇದ್ದೀವ. ಸೊ ಅದು ಆಲ್ರೆಡಿ ಮೊದಲೇ ಫಿಕ್ಸ್ ಆಗಿರುತ್ತೆ. ಹೌದಾ, ಹಾಗಾಗಿ ಅದನ್ನು ಕಂಪಲ್ಸರಿ ನಾವು ಕೊಡಲೇಬೇಕು ಅಂತ ಇರುತ್ತೆ ಕೆಲವು. ನೆಕ್ಸ್ಟ್ SAC ಇದೆ, ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಅಂತಿದೆ. ಶಾರ್ಟ್ ರನ್ ಅಂದರೆ ಇಲ್ಲಿ ಕನ್ನಡ ಒಳಗೆ ಏನಾಗಬೇಕು ರೀ, ಅಲ್ಪಾವಧಿ ಅಂತ ಆಗಬೇಕು ಸ್ನೇಹಿತರೆ. ಹೌದಾ, ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ಪಾವಧಿ. ಹೌದಾ, ಅಲ್ಪಾವಧಿ ಸರಾಸರಿ ವೆಚ್ಚ, ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದೆ ಯಾವುದು ಇದೆ ನೋಡಿ, LRAC, ಲಾಂಗ್ ರನ್ ಎವರೇಜ್ ಕಾಸ್ಟ್. ಲಾಂಗ್ ರನ್ ಅಂದರೆ ಏನು ಕನ್ನಡ ಒಳಗ, ಎಸ್, ನಿಮ್ಮ ಊಹೆ ಕರೆಕ್ಟ್ ಆಗಿದೆಯೇನು ನೋಡ್ಕೊಳ್ಳಿ. ದೀರ್ಘಾವಧಿ ಸರಾಸರಿ ವೆಚ್ಚ ಕರೆಕ್ಟೇ ಆಗಿದೆ ಸ್ನೇಹಿತರೆ. ಹೌದಾ, ನೆಕ್ಸ್ಟ್ ನೋಡಿ ಯಾವುದು ಅಂತಂದರೆ ಇವಾಗ TFC ಪ್ಲಸ್ TVC, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಸಾರಿ, ಅದು ಡೆಲ್ಟಾ TC ಆಗೋದಿಲ್ಲ. ಹೌದಾ, ಸೊ ಡೆಲ್ಟಾ TC ಆಗಲ್ಲ, ಅದು TC ಆಗುತ್ತೆ ಸ್ನೇಹಿತರೆ. ಹೌದಾ, ಸೊ TC = ಏನಾಗಬೇಕು, TVC ಪ್ಲಸ್ TFC ಅಂತ. ಸೊ ಇದು 6 ಮಾರ್ಕ್ಸಿಗೆ ನಿಮಗೆ ಅಲ್ಲಿ ಬಂದಿರುತ್ತೆ, ಗೊತ್ತಿರಲಿ ನಿಮ್ಗೆ. SMC ಕೊಟ್ಟಿರ್ತಾನೆ, ಅದನ್ನು TVCಯನ್ನು ಫೈಂಡ್ ಮಾಡ್ಕೋಬೇಕು. ಆದ ನಂತರ ಸೊ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು, AFC ಕಂಡುಹಿಡಿಬೇಕು, AVC ಕಂಡುಹಿಡಿಬೇಕು, SSC ಕಂಡುಹಿಡಿಬೇಕು. ಅವೆಲ್ಲ ಸುಮಾರು 6ರಿಂದ 7 ಕಾಲಮ್ಗಳನ್ನು ಇದು ಮಾಡಬೇಕು. ಅದರ ಮೇಲೂ ಕೂಡ ಇತ್ತೀಚೆಗೆ ಸೊ ಹೊಸ ಒಂದು ಡೇಟಾನ ಕೊಟ್ಟಿದ್ದಾನೆ ಸ್ನೇಹಿತರೆ. ಮೊನ್ನೆ ತಾನೇ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. 6 ಮಾರ್ಕ್ಸಿಗೆ 2 ಅಪ್ಲೋಡ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ SMC ಅಂತಿದೆ ಸ್ನೇಹಿತರೆ. ಹೌದಾ, ಒಂದು ನಿಮಿಷ. SMC ಅಂತಂದರೆ ಯಾವುದು ಇಲ್ಲಿ ನೋಡ್ರಿ, ಡೆಲ್ಟಾ TC ಅಂತಿದೆಯಲ್ಲ, ಇದು ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಕಾಸ್ಟ್ ಅಂತಿದೆ. ಸೊ ಕೆಲವು ಸಲ ಏನು ಮಾಡ್ತಾನೆ ರೀ, ಚೇಂಜ್ ಇನ್ನ ಟೋಟಲ್ ಕಾಸ್ಟ್ ಅಂತ ಕೊಟ್ಟು TEC ಅಂತ ಕೊಟ್ಟು ಡಿವೈಡೆಡ್ ಬೈ TEQ ಅಂತ, ಡೆಲ್ಟಾ Q ಅಂತ ಕೊಡ್ಬೋದು. Q ಅಂದರೆ ಏನ್ರಿ, ಇಲ್ಲಿ ಕ್ವಾಂಟಿಟಿ ಅದಾಗುತ್ತೆ, ಹಾಗಾಗಿ ಸರಿಯಾಗುತ್ತೆ ಸ್ನೇಹಿತರೆ. ಹೌದಾ, ನೋಡ್ಕೊಳ್ಳಿ. ಸೊ ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ, ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ನೋಡ್ಕೊಳ್ಳಿ. ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಚಾಪ್ಟರ್ ನಂಬರ್ ಎಷ್ಟು ಅಂದರೆ ಇಲ್ಲಿ ನೋಡಿ, ಅಧ್ಯಾಯ ಸಂಖ್ಯೆ ಯಾವುದು ಅಂದರೆ ಇದು 5ನೇ ಅಧ್ಯಾಯದಲ್ಲಿ ಬರುವಂಥದ್ದು. 5 ಆಗಲ್ಲ, ಪರಿಪೂರ್ಣ ಪೈಪೋಟಿ ಇಲ್ಲ ಸ್ನೇಹಿತರೆ, 4ನೇ ಅಧ್ಯಾಯದಲ್ಲಿ ಬರುವಂಥದ್ದು ಇದು. ಹೌದಾ, ಪರಿಪೂರ್ಣ ಪೈಪೋಟಿ ಅಂತಿದೆಯಲ್ಲ, ಆ ಚಾಪ್ಟರ್ನಲ್ಲಿ ಬರುವಂಥದ್ದು. ನೋಡಿರಿ, TR ಅಂತದ, ಟೋಟಲ್ ರೆವಿನ್ಯೂ. ಈ ಟೋಟಲ್ ರೆವಿನ್ಯೂ ಮಾಡಬೇಕಾದ್ರೆ ಏನಂತಂದರೆ P ಮತ್ತು Qವನ್ನು ಗುಣಿಲೆ ಮಾಡಬೇಕಾಗತ್ತೆ. ಹೌದಾ, ಪ್ರೈಸ್ ಅಂದರೆ ಸೊ ಬೆಲೆ, ನೆನಪಿಟ್ಕೊಳ್ಳಿ. ಬೆಲೆಗೂ ಮತ್ತು ಕ್ವಾಂಟಿಟಿಗೂ ಇಂಟು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇದು ಸಿಗುತ್ತೆ. ಸೊ ಇದ್ರ ಮೇಲೇನು ಕೂಡ 5 ಅಂಕದ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. 5 ಅಂಕದ ಒಂದು ಪ್ರಶ್ನೆ ಇದೆ ಮತ್ತು 6 ಅಂಕದ್ದು ಕೂಡ ಪ್ರಶ್ನೆ ಇದೆ, ಹಾಗಾಗಿ ನಿಮಗೆ ನೆನಪಿರಲಿ ಇದು. ಸೊ ಇದ್ರ ಮೇಲೆ ಡೇಟಾನು ಕೂಡ ಚೇಂಜಸ್ ಮಾಡಿ ಕೊಟ್ಟಿರ್ತಾನೆ, ಅದು ಎಲ್ಲ ಮಾಡಿದ್ದೀನಿ, ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವುದು ಅಂತಂದರೆ ಇವಾಗ ಉಳಿತು ಯಾವುದು ಪೈ ಅನ್ನೋಂಥದ್ದು. ಪೈ ಅನ್ನೋದು ಏನು, ಪ್ರಾಫಿಟ್ ಆರ್ ಲಾಸ್ಗೆ ಎಕನಾಮಿಕ್ಸ್ ಒಳಗೆ ಪೈ ಅಂತ ತೊಗೊಳ್ತಾ ಇದ್ದೀವಿ. ಇವಾಗ ಏನಾಗಬೇಕು, ಈ ಪೈಯನ್ನು ಏನು ಇಂಡಿಕೇಶನ್ ಮಾಡ್ತದೆ ನೋಡಿ, TR - TC ಅಂದರೆ ಟೋಟಲ್ ರೆವಿನ್ಯೂ ಒಳಗೆ ಟೋಟಲ್ ಕಾಸ್ಟನ್ನು ಕಳಿಬೇಕು ಅಂತ. ಕಳೆದ ಆದ ನಂತರ ಉಳಿತಂದ್ರೆ ಅದು ಲಾಭ, ಉಳಿಲ್ಲ ಅಂದ್ರೆ ನಷ್ಟ ಸ್ನೇಹಿತರೆ, ಅಷ್ಟೇ ವ್ಯತ್ಯಾಸ. ಹೌದಾ, ನೆಕ್ಸ್ಟ್ ನೋಡ್ರಿ AR ಅಂದರೆ ಎವ್ರೇಜ್ ರೆವಿನ್ಯೂ, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಎವ್ರೇಜ್ ರೆವಿನ್ಯೂ ಅಂತಂದರೆ ಏನ್ರಿ, ಇಲ್ಲಿ TR ಇದೆ ನೋಡ್ರಿ. ಸೊ ಅಲ್ಲಿ MR ಬಂದಿತ್ತು ಅಂತ ತಿಳ್ಕೋರಿ, ಡೆಲ್ಟಾ TR ಡಿವೈಡ್ ಬೈ ಡೆಲ್ಟಾ Q ಅಂತ ಬರೀತಿದ್ರಿ. ಹೌದಾ, ಇಲ್ಲಿ MR ಕೇಳಿದಿಲ್ಲ, AR ಕೇಳಿದ್ದಾನೆ, ಸಿಂಪಲ್. ಸೊ ಅದಕ್ಕೆ ನೀವು TR ಡಿವೈಡ್ ಬೈ Q ಅನ್ನು ಮಾಡಿದ್ರೆ ಸಾಕು. ಒಟ್ಟು ವರಮಾನದಲ್ಲಿ ಭಾಗಿಲೆ ಕ್ವಾಂಟಿಟಿಯಿಂದ ಭಾಗಿಸ್ಬೇಕು, ಅವಾಗ ನಿಮ್ಗೆ ಏನಾಗುತ್ತೆ, ಸೊ AR ಸಿಗುತ್ತೆ ಸ್ನೇಹಿತರೆ. ಎಸ್,
ನೆಕ್ಸ್ಟ್ ನೋಡ್ರಿ ಯಾವುದು ಉಳಿತು, ಸಾಮಾನ್ಯ ಲಾಭ ಅಂತ ಕರಿತಾ ಇದ್ದೀವಿ. ಇದು ಭಾಳ ಸಲ ಕೇಳಿದಾನ ಸ್ನೇಹಿತರೆ, ಎಕ್ಸಾಮಿಗೆ ಭಾಳಷ್ಟು ಸಲ ಇಂಪಾರ್ಟೆಂಟ್ ಇದೆ. ಸೊ 4th ಮತ್ತು 5th ಭಾಳ ಸಲ ರಿಪೀಟ್ ಮಾಡ್ತಾನೆ, ಅದಕ್ಕೆ ನೆನಪಿರಲಿ ನಿಮಗೆ. ಸಾಮಾನ್ಯ ಲಾಭ ಅಂದರೆ ಇಲ್ಲಿ ಶೂನ್ಯ ಲಾಭ ಅಂತ ಇದೆ. ಸೊ ಕೆಲವು ಸಲ ಆರ್ಥಿಕ ಲಾಭ ಅಂತಲೂ ಕೂಡ ಕೊಡ್ತಾನೆ ಸ್ನೇಹಿತರೆ. ಎಕನಾಮಿಕ್ ಪ್ರಾಫಿಟ್ ಅಂತ ಕರಿತಾ ಇದ್ದಾನೆ. ಅಂದರೆ ಝೀರೋ ಇದ್ದಂಗೆ ರೀ, ಈ ಕಡೆ ಲಾಸ್ನೂ ಇಲ್ಲ, ಈ ಕಡೆ ಪ್ರಾಫಿಟ್ನೂ ಇಲ್ಲ ಅಂತ ಹೇಳಿ ಆ ಒಂದು ಕಂಡೀಷನ್, ಅದಕ್ಕೆ ನಾವು ಝೀರೋ ಶೂನ್ಯ ಲಾಭ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಹೌದಾ? ಎಸ್, ಆರ್ಥಿಕ ಲಾಭನೂ ಅಂದರೂ ಅದೇ ಸರಿ. ಪರಿಪೂರ್ಣ ಪೈಪೋಟಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ, ಎಲ್ಲ ಕಡೆ ಸೇಮ್ ಆಗಿದಾವ. ಪರಿಪೂರ್ಣ ಪೈಪೋಟಿ ಅಂತಿದೆ. ಪರಿಪೂರ್ಣ ಸೊ ಮಾಹಿತಿ ಅಂತ. ಹೌದಾ? ಪರ್ಫೆಕ್ಟ್ ಕಾಂಪಿಟೇಷನ್ಸು, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್. ಸೊ ದೇ ಹ್ಯಾವ್ ಲೈಕ್ ಅ ಪರ್ಫೆಕ್ಟ್ ಇನ್ಫಾರ್ಮೇಷನ್ಸ್ ಅಂತ. ಹೌದಾ? ಸೊ ಇವರಿಬ್ಬರು ಕೂಡ ಏನಾಗಿದ್ದಾರೆ, ಯಾರು ಸೆಲ್ಲರ್ಸು ಮತ್ತು ಬೈಯರ್ಸ್, ಇವರಿಬ್ಬರಿಗೂ ಕೂಡ ಪರಿಪೂರ್ಣವಾದಂಥ ಮಾಹಿತಿ ಇದೆ. ಎದ್ರ ಬಗ್ಗೆ? ಮಾರುಕಟ್ಟೆ ಬಗ್ಗೆ. ಕರೆಕ್ಟ್. ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಹೌದಾ? ಇಲ್ಲಿ ಕೋಷ್ಟಕ ಹಾಕಿ ಕೊಟ್ಟಿದ್ದೀನಿ. ಸೊ ಇಲ್ಲಿ MR ಒಂದು ತೊಗೊಂಡಿದ್ದೀನಲ್ಲ, MR AR ಬದಲಿ ಏನು ಬಂದಿದೆ, TR ಬದಲಿ MR ಮಾಡ್ಕೊಂಡಿದ್ದೀನಿ. ಇದು 2019ಕ್ಕೆ ಮೊದಲು ಅದೇ TR ಕೇಳ್ತಿದ್ದೀನಿ, ಇವಾಗ ಚೇಂಜ್ ಮಾಡಿದ್ದಾನೆ. 2022-23ಕ್ಕೆ MR ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದೀನಿ ಸ್ನೇಹಿತರೆ, ಡೆಲ್ಟಾ TR / ಡೆಲ್ಟಾ Q ಅಂತ. ಹೌದಾ? ಸರಿಯಾಗಿದೆ. ಇದು ಅಪ್ಡೇಟೆಡ್ ಮಾಡಿದ್ದಿದೆ, ಅದೇ ಹಳೆಯದು. ಸೊ 2018-19 ಕ್ವಶನ್ ಬ್ಯಾಂಕಿಂದು ಮೇಲ್ಗಡೆದು ತೊಗೊಂಡಿರೋದು, ಅದಕ್ಕೆ ಅದೇ ಬಂದಿದೆ. ಹೌದಾ? ಸೊ ಅದು ಚೇಂಜ್ ಆಗಿದ್ದಕ್ಕೋಸ್ಕರ ಇಲ್ಲ ಆನ್ಸರ್ನು ಕೂಡ ಕೊಟ್ಟಿದ್ದೀನಿ, ಅಪ್ಡೇಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹೌದಾ? ಎಸ್. ನೆಕ್ಸ್ಟ್ ಲಾಸ್ಟ್ ಒಂದು ಚಾಪ್ಟರ್ ಸ್ನೇಹಿತರೆ, ಇದು ಭಾಳಷ್ಟು ಸಲ ಇಂಪಾರ್ಟೆಂಟ್ ಇದೆ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ನು ಕೂಡ ಮಾಡುತ್ತೆ ಸ್ನೇಹಿತರೆ ಇದ್ರೊಳಗೆ. ಯಾಕಂದರೆ ಇಲ್ಲಿ ಏನಾಗಿದ್ದಾವ ಅಂತಂದರೆ ಒಂದಿಷ್ಟು ಇದು ಕಾನ್ಸೆಪ್ಟ್ ಮೇಲ್ಮಿತಿ ಮತ್ತು ಕೆಳಮಿತಿ ಅಂತ ಬರ್ತಿಲ್ಲ, ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ, ಅದನ್ನು ಹೇಳ್ತೀನಿ ನಿಮಗೆ, ವೇಟ್ ಮಾಡಿ. ಮೊದಲ ಆ್ಯಡಮ್ ಸ್ಮಿತ್ ಅವ್ರದ್ದು ಏನಾಗಿದೆ ಅಂದರೆ ಇನ್ವಿಸಿಬಲ್ ಹ್ಯಾಂಡ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಕನ್ನಡ ಒಳಗೆ ಏನಾಗುತ್ತೆ, ಕಾಣದ ಕೈ. ಸರಿಯಾದ? ಓಕೆ, ಸರಿಯಾಗಿ. ಸೊ ನೆಕ್ಸ್ಟ್ ನೋಡಿ, ಇದಾದ ನಂತರ ನೆಕ್ಸ್ಟ್ ಇದೆ ಬೆಲೆ ಮಿತಿ ಅಂತಿದೆ. ಇವಾಗ ಹೇಳಿದಲ್ಲ, ಈ ಬೆಲೆ ಮಿತಿ ಏನು ಮಾಡ್ತಾ ಇದೆ ಅಂತಂದರೆ, ಸೊ ಇವಾಗ ಉದ್ದೇಶಪೂರ್ವಕವಾಗಿ ಸರ್ಕಾರ ಬೆಲೆ ಒಂದು ಹಂತಕ್ಕೆ ಇರುತ್ತೆ ಅಂತ ತಿಳ್ಕೊರಿ, ಅದನ್ನು ಏನು ಮಾಡ್ತಾ ಇದೆ, ಉದ್ದೇಶಪೂರ್ವಕವಾಗಿ ಕೆಳಗಿಳಿಸುತ್ತೆ. ಆ ಒಂದು ಪ್ರಕ್ರಿಯೆಗೆ ಎಕನಾಮಿಕ್ಸ್ ಒಳಗೆ ಬೆಲೆ ಮೇಲ್ಮಿತಿ ಅಂತ ಕರಿತೀವಿ. ನಿಮ್ಗೆ ಭಾಳ ಸಲ ಕನ್ಫ್ಯೂಸ್ ಆಗ್ಬೋದು, ಬೆಲೆ ಮೇಲ್ಮಿತಿ ಅಂದರೆ ಕೆಳಗಿದ್ದ ಮೇಲೆ ಒಯ್ಬೇಕಲ್ಲ ಅಂತ ಅನಿಸ್ಬೋದು. ಇಲ್ಲ ಸ್ನೇಹಿತರೆ, ಆಲ್ರೆಡಿ ಮೇಲ್ಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಸರ್ಟನ್ ಒಂದು ಸೆಕ್ಷನ್ ಯಾವುದು ಅಂದರೆ, ಈಗ ಬಡವರು ಅಂತ ಇರ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅವರಿಗೆ ಕೆಲವು ವಸ್ತುಗಳನ್ನು ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಸೊ MSP ಅಂತೇಳಿ, MSP ಅಂತ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಅದು ಆಗುತ್ತೆ. ಆ ಒಂದು ಪ್ರೋಗ್ರಾಮ್ ಮೇಲ್ಗಡೆ ಬರುತ್ತೆ, ಬೇರೆ ಇದರಲ್ಲಿ ಬರುತ್ತೆ. ಅಂದರೆ ಸೊ ಕೆಲವು ವಸ್ತುಗಳು ಏನಾಗಿರ್ತಾವೆ, ನ್ಯಾಯಬೆಲೆ ಅಂಗಡಿ ಮೂಲಕ ಫ್ರೀಯಾಗಿ ಕೊಡೋದು, ಮಿನಿಮಮ್ ಚಾರ್ಜ್ ಮುಖಾಂತರ ಕೊಡ್ಬೋದು. ಸೊ ಅಂಥವೆಲ್ಲನೂ ಕೂಡ ಸರ್ಕಾರ ಮಾಡುತ್ತೆ. ಹಾಗಾಗಿ ಇದಕ್ಕೆ ಏನಾಗುತ್ತೆ ಅಂದರೆ, ಇದು ಸೊ ಯಾವುದಾಗುತ್ತೆ ಅಂದರೆ ಬೆಲೆ ಮೇಲ್ಮಿತಿ. ನೆನಪಿಟ್ಕೊಳ್ಳಿ, ಬೆಲೆ ಮಿತಿ ಅಂದರೆ ಮೇಲ್ಮಿತಿ ಅಂತ ಇಟ್ಕೊಳ್ಳಿ. ಇದು ಅಪೋಸಿಟ್ ವರ್ಡ್, ಸೊ ನಾವು ಚೂಸ್ ಮಾಡಬೇಕು. ಮೇಲ್ಗಡೆ ಇದ್ದಿದ್ದನ್ನು ಬೇಕಂತೆ ಉದ್ದೇಶಪೂರ್ವಕವಾಗಿ ಚೇಂಜ್ ಮಾಡುತ್ತೆ, ನೆನಪಿರಲಿ. ಹೌದಾ? ಮಾರುಕಟ್ಟೆ ಸಮತೋಲನ. ಈ ಮಾರುಕಟ್ಟೆ ಸಮತೋಲನ QD = QS ಆಗಬೇಕು ಸ್ನೇಹಿತರೆ. ಸೊ ಮಾರುಕಟ್ಟೆ ಏನಾಗುತ್ತೆ, ಸಮತೋಲನ ಆಗಬೇಕಂದ್ರೆ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಇಷ್ಟೇ ಇರಬೇಕು, ಕ್ವಾಂಟಿಟಿ ಆಫ್ ಸಪ್ಲೈನೂ ಅಷ್ಟೇ ಇರಬೇಕು. ಈ ಮಾರುಕಟ್ಟೆ ಬೆಲೆ 50 ರೂಪಾಯಿ ಇದ್ದಾಗ ಸೊ ಅಲ್ಲಿ ಏನಾಗುತ್ತೆ, 200 ಆಗುತ್ತೆ, ಇಲ್ಲೂ 200 ಆಗುತ್ತೆ ಅಂತ ಅರ್ಥ. ಈ ಥರ. ಹೌದಾ? ಇದ್ರ ಮೇಲೂ ಕೂಡ ನಿಮಗೆ 6 ಅಂಕದ ಪ್ರಶ್ನೆ ಬಂದಿದೆ, ಅಪ್ಡೇಟೆಡ್ ಮಾಡಿದ್ದಾನೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಅಸಾಮಾನ್ಯ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಾಮಾನ್ಯ ಅಂತಿಲ್ಲ, ಅಸಾಮಾನ್ಯ ಲಾಭದ ಸಾಧ್ಯತೆ. ಇದು ಹೊಸ ಉದ್ಯಮಗಳಿಗೆ ಒಂದು ಆಕರ್ಷಣೆ ಮಾಡಿಕೊಟ್ಟಂಗಾಗುತ್ತೆ. ಹೌದಾ? ನಮ್ಮ ಹತ್ರ ನಾರ್ಮಲ್ ಪ್ರಾಫಿಟ್ಗಿಂತಲೂ ಜಾಸ್ತಿ ಅಬ್ನಾರ್ಮಲ್ ಆಗಿ ಪ್ರಾಫಿಟ್ ಬರ್ತಾ ಇದೆ ಅಂದರೆ, ಸೊ ನಮ್ಮ ಕಂಪನಿ ಮೇಲೆ ಅವ್ರ ಕಣ್ಣಿರುತ್ತೆ. ಅದಕ್ಕೆ ಹೊಸ ಉದ್ಯಮ ಸಂಸ್ಥೆಗಳು ಕೂಡ ಸೊ ನಮ್ಮದು ನೋಡಿ ಅವ್ರು ಏನು ಮಾಡೋಕ್ಕೆ ಬರ್ತಾರೆ, ಕಾಂಪಿಟೇಷನ್ ಕೊಡೋಕ್ಕೆ ಬರ್ತಾರೆ. ಅದು ಒಂದು ಇದಿರುತ್ತೆ. ಅದಕ್ಕೆ ಆದಷ್ಟು ನಮ್ಮ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಒಂದೇ ಲೆವೆಲಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದಾ? ಸೊ ಆ ಒಂದು ಸಮವಲ್ಲಿ ಕಾಪಾಡ್ಕೊಳ್ಳುವಂಥ ಒಂದು ಅವಶ್ಯಕತೆ ಇರುತ್ತೆ. ಲಾಸ್ಟ್ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಸ್ನೇಹಿತರೆ, ಯಾವುದಿದೆ ನೋಡ್ಕೊಳ್ಳಿ. ಹೌದಾ? ಸೊ ಯಾವುದು ಅಂದರೆ ಬೆಲೆ ಅಂತಸ್ತು. ಈಗ ಉಳಿದಿರುವಂಥದ್ದು ಬೆಲೆ ಅಂತಸ್ತು ಅಂದರೆ ಇಲ್ಲಿ ಬೆಲೆಯ ಕನಿಷ್ಠ ಮಿತಿ ಅಂತಿದೆ. ಹೌದಾ? ಆಲ್ರೆಡಿ ಏನಾಗುತ್ತೆ, ಬೆಲೆ ಇಲ್ಲಿ ಇರ್ತದಲ್ಲ, ಅದನ್ನೇ ಬೇಕಂತೆ ಮೇಲ್ಗಡೆ ಒಯ್ಯುತ್ತೆ ಸ್ನೇಹಿತರೆ. ಮೊದಲಲ್ಲಿ ಏನಾಗಿತ್ತು, ಬೆಲೆ ಮೇಲ್ಮಿತಿ ಒಳಗೆ ಕೆಳಗೆ ಒಯ್ತಿತ್ತು, ಇವಾಗ ಏನು ಮಾಡ್ತಾ ಇದೆ, ಉದ್ದೇಶಪೂರ್ವಕವಾಗಿ ಮೇಲ್ಗಡೆ ಒಯ್ಯುತ್ತೆ. ಅದಕ್ಕೆ ನಾನು ಹೇಳಿದೆ ಒಂದು ಎಕ್ಸಾಂಪಲ್ MSP ಅಂತ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ. ರೈತರೆಲ್ಲನೂ ಕೂಡ ಏನಾಗಿರ್ತಾರೆ, ತೊಗರಿ ಬೆಳೆದಿರ್ತಾರೆ, ಕಬ್ಬು ಬೆಳೆದಿರ್ತಾರೆ. ಈಗ ಮಂಡ್ಯ ನಾಡು ನಮ್ಮ ಕರ್ನಾಟಕದಲ್ಲಿ ಫೇಮಸ್ಸು. ಸೊ ಕಬ್ಬನ್ನು ಬೆಳೆಯುವಂಥದ್ದು. ಗುಲ್ಬರ್ಗ ಎದಕ್ಕೆ ಅಂದರೆ ತೊಗರಿ ಬೆಳೆಯೋದು. ಹೌದಾ? ಇಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇರ್ತದೆ, ರೈತರು ಸ್ಟ್ರೈಕ್ ಮಾಡ್ತಾರೆ. ಅವಾಗ ಕೇಂದ್ರ ಸರ್ಕಾರ ಸೊ ಅಲ್ಲಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಅವಾಗ ಏನಾಗುತ್ತೆ, MSPಯನ್ನು ಹೊರಡಿಸುತ್ತೆ. ಹೌದಾ? ಮಾರುಕಟ್ಟೆ ಬೆಲೆ ಪರ್ ಕ್ವಿಂಟಲ್ಗೆ, ಪರ್ ಟನ್ನಿಗೆ ಏನಾಗಿರುತ್ತೆ, 2000 ಇರುತ್ತೆ. ಅವಾಗ 3000 ಕೇಂದ್ರ ಸರ್ಕಾರ ಕೊಡೋಕ್ಕೆ ಒಪ್ಕೊಳ್ಳುತ್ತೆ.
ಅದಾದ ನಂತರ ಕೇಂದ್ರ ಸರ್ಕಾರ 3,000 ಕೊಟ್ಟಿದೆ ಅಂದರೆ ಸೊ ಅಟ್ಲೀಸ್ಟ್ 1,000 1,500 ಆದರೂ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅವಾಗೇನಾಗುತ್ತೆ, ರಾಜ್ಯ ಸರ್ಕಾರದ 1,500, ಕೇಂದ್ರ ಸರ್ಕಾರದ 300, ಅಲ್ಲಿ 450 ಆಯಿತು. ಮಾರ್ಕೆಟ್ ಬೆಲೆ ಆಲ್ರೆಡಿ 2,000 ಇದೆ. ಆನಂತರ ಟೋಟಲ್ ಏನಾಗುತ್ತೆ, 7,500 ಪರ್ ಕ್ವಿಂಟಲ್ಗೆ ಮಾರುಕಟ್ಟೆಯಲ್ಲಿ ಬರುತ್ತೆ. ಹಾಗಾಗಿ ಅದರದ್ದು ಸೊ ಇದ್ದಿದ್ದು ರೇಟನ್ನು ಏನಾಯಿತು, ಜಂಪ್ ಆಯಿತು. ಅದಕ್ಕೋಸ್ಕರ ಅದನ್ನು ಕನಿಷ್ಠ ಮಿತಿ ಇಷ್ಟು ಮಾಡಲೇಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ. ಹಾಗಾಗಿ ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿದ್ದು ಕರೆಕ್ಟ್ ಇದೆ ಅಲ್ಲ ನೋಡಿರಿ. ಆಡಮ್ ಸ್ಮಿತ್ ಅವ್ರದ್ದು ಕಾಣದ ಕೈ ಇದೆ ಕಾರ್ಯಾಚರಣೆ, ಬೆಲೆ ಮಿತಿ ಹೇಳಿದೆಲ್ಲ ಬೆಲೆ. ಸೊ ಬೆಲೆ ಮಿತಿ ಇದ್ದಿದ್ದು ಬೆಲೆ ಮಿತಿ ಇರುತ್ತೆ ಅಂತ. ಮಾರುಕಟ್ಟೆ ಸಮತೋಲನ QD = QS ಕರೆಕ್ಟ್. ಅಸಾಮಾನ್ಯ ಲಾಭ ಏನಾಗುತ್ತೆ, ಅದು ಹೊಸ ಉದ್ಯಮಗಳ ಆಕರ್ಷಣೆ ಸರಿಯಾಗಿದೆ. ಬೆಲೆ ಅಂತಸ್ತು ಕನಿಷ್ಠ ಬೆಲೆ, ಹೌದಾ, ಬೆಲೆ ಕನಿಷ್ಠ ಮಿತಿ ಅಂತ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಸ್ಕ್ರೀನ್ಶಾಟ್ ತೊಗೋಬೋದು ನೀವು ಖಂಡಿತವಾಗಲೂ. ಸೊ ನಂದು ಇದು ಎಕನಾಮಿಕ್ಸ್ ಸರ್ವಿಸ್ 1776 ಅಂತ. ಈ ಮಿಡ್ ಟರ್ಮಿಗೆ ಕಂಪಲ್ಸರಿ ಇದರೊಳಗಿಂದು 5 ಕ್ವಶನ್ ಬರಲೇಬೇಕು ಸ್ನೇಹಿತರೆ, ಹೌದಾ, ಬರುತ್ತೆ ಅದಕ್ಕೋಸ್ಕರ, ಹೌದಾ. ಸೊ ದಯವಿಟ್ಟು ಎಲ್ಲರಿಗೂ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.